ಹಲೋ, ನಾನು ನಿಮ್ಮ ತನುಜಾ. ವೆಲ್ಕಮ್ ಟು ತನುಜಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮಾಡುವ ಹಾಗೆ ಟೇಸ್ಟಿಯಾಗಿ ರುಚಿಯಾಗಿ ಇರುವ ಮಾವಿನಕಾಯಿ ಚಿತ್ರಾನ್ನ. ಈಗ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಟ್ರೈ ಮಾಡಿ ನೋಡಿ ಒಂದ್ಸಾರಿ. ತುಂಬ ಟೇಸ್ಟಿಯಲ್ಲಿನೂ ಇರುತ್ತೆ. ಈ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬಹುದು. ಬನ್ನಿ ಈಗ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ. ಈ ಗ್ಲಾಸಿನ ಅಳತಿ ಅಕ್ಕಿ ತಗೊಂಡಿದ್ದೀನಿ, 1 ಕಪ್ಪು. ತೊಳೆದು 10 ಮಿನಿಟ್ಸ್ ನೆನಿಟ್ಟಿದ್ದೀನಿ ಅಕ್ಕಿನ. ಈಗ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕೊಳ್ಳೋಣ. ನಾವು ಯಾವ ಕಪ್ಪಲ್ಲಿ ಅಳತಿಗೆ ರೈಸ್ ತಗೊಂಡಿದ್ವೋ ಅದೇ ಕಪ್ಪಲ್ಲಿ 2 ಕಪ್ಪು ನೀರು, 1/4 ಸ್ಪೂನು ಅರಿಶಿನ ಇದ್ರಲ್ಲಿ ಹಾಕೊಂತ ಇದ್ದೀನಿ ನಾನು. ಹಾಗೆ 1 ಸ್ಪೂನು ಎಣ್ಣೆನೂ ಹಾಕೊಂತ ಇದ್ದೀನಿ. ಇದಕ್ಕೆ ಕ್ಯಾಪ್ ಹಾಕೊಂಡು 2 ವಿಜಿಲು ಕೂಗಿಸ್ಕೊಳ್ಳೋಣ. ಇಲ್ಲಿ ನಾನು 1 ಮಾವಿನಕಾಯಿ ತಗೊಂಡಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಮತ್ತೊಂದು ತಗೋಬಹುದು. ನನಗೆ ಸಾಕು, ಇಷ್ಟ ಆದರೆ ಹುಳಿ ಜಾಸ್ತಿ ತಿನ್ನಲ್ಲ ಮಕ್ಕಳು, ಹಾಗಾಗಿ 1 ತಗೊಂಡಿದ್ದೀನಿ. ಈಗ ಇದನ್ನ ಮೇಲೆ ಎಲ್ಲ ಸಿಪ್ಪೆ ತೆಗೆದು ತುರಿದಿಟ್ಕೊಳ್ಳೋಣ. ಫಸ್ಟೇ ಸಿಪ್ಪೆ ತೆಗಿತಾ ಇದ್ದೀನಿ. ಈ ಸೈಜಲ್ಲಿ ಹೋಲ್ಸಿರುತ್ತಲ್ಲ ಇದರಲ್ಲಿ ತುರ್ಕೊಳ್ಳೋಣ. ಉದ್ದುದ್ದವಾಗಿ ಬರಬೇಕು, ಆ ಥರ ತುರ್ಕೋಬೇಕು. ಕಪ್ಪಳ್ತಿನೂ ತೋರಿಸ್ಬೇಕು ಅಂದರೆ 1 ಕಪ್ ರೈಸಿಗೆ ನೋಡಿ ಅರ್ಧ ಕಪ್ ಆಗಿದೆ ಮಾವಿನಕಾಯಿ ತುರಿದಿರೋದು. ಇಷ್ಟ ಆದರೆ ಸಾಕು. ಇನ್ನೂ ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ 3/4 ಕಪ್ಪು ತಗೋಬೋದು. ನಾನು ಹುಳಿ ಕಮ್ಮಿನೇ ತಿನ್ನೋದು ಮಕ್ಕಳು, ಹಾಗಾಗಿ ಅರ್ಧ ಗ್ಲಾಸ್ ತಗೊಂಡಿದ್ದೀನಿ. ಈಗ ಪ್ಯಾನಲ್ಲಿ 1/4 ಸ್ಪೂನ್ ಆಗಷ್ಟು ಮೆಂತೆ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲೇ 1/4 ಸ್ಪೂನ್ ಆಗಷ್ಟು ಮೆಣಸು, ಇವನು ಫ್ರೈ ಮಾಡ್ಕೊಳ್ಳೋಣ. ಈಗ ಮೆಂತೆನೂ ಮೆಣಸು ಫ್ರೈ ಆಗಿದಾವ. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಇದೇ ಪ್ಯಾನಲ್ಲಿ 4 ರಿಂದ 5 ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗಲಿ. ಇದು ಇಲ್ಲ ಅಂದರೆ ಹಸಿಯಾಗಿ ಅನಿಸುತ್ತೆ ತಿನ್ಬೇಕಾದ್ರೆ ನಾವು. ಇದರಲ್ಲೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಡಲೆಬೇಳೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇವೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಇವೆಲ್ಲ ಫ್ರೈ ಆಗಿದಾವ. ಹಸಿಮೆಣ್ಸಿನ್ಕಾಯಿ 4 ರಿಂದ 5 ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಇದರಲ್ಲೇ ಗೋಡಂಬಿ ಒಂದು 10 ರಿಂದ 15ವರೆಗೂ ತಗೊಂಡಿದ್ದೀನಿ ನಾನು. ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಇವನು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿನ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬೇಕಂದ್ರೆ ಹಾಕ್ಕೋಬೋದು, ಇದು ಆಪ್ಷನಲ್ಲು. ಇವೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು, ಇದರಲ್ಲೇ ಅರ್ಧ ಸ್ಪೂನು ಅರಶಿನ, 1 ಸ್ಪೂನು ಸಾಲ್ಟು. ನಾವು ರೈಸಲ್ಲಿ ಹಾಕಿಲ್ಲ, ಇಲ್ಲೇ ಹಾಕ್ಕೊಳ್ಳೋಣ. ನಿಮಗೆ ರುಚಿ ತಕ್ಕಷ್ಟು ಹಾಕ್ಕೋಬೋದು. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವು ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿದು ಹಾಕ್ಕೊಳ್ಳೋಣ. ಈ ಥರ ಕಲಿಸ್ಕೊಂತ ಒಂದು 2 ನಿಮಿಷ ಫ್ರೈ ಆದರೆ ಸಾಕು, ಜಾಸ್ತಿ ಹೊತ್ತೇನು ಫ್ರೈ ಆಗೋದು ಬೇಡ. ಇದು ನೋಡಿ ರೈಸೂ ಆಗಿದೆ. ಇದು ಸ್ವಲ್ಪ ಆರಿದರೆ ಇನ್ನೂ ಸ್ವಲ್ಪ ಉದುರುದ್ರಾಗುತ್ತೆ. ಚೆನ್ನಾಗಾಗಿದೆ ಉದುರುದ್ರವಾಗಿ. ಈಗ ಒಂದು 2 ನಿಮಿಷ ಬಿಡೋಣ, ಇದು ಇನ್ನೂ ಆರುತ್ತೆ. ಈಗ ರೈಸ್ ಆರಿದೆ, ರೈಸ್ ಹಾಕೊಳ್ಳೋಣ. ಇದರಲ್ಲಿ ನೀವು ಡೈರೆಕ್ಟಾಗಿ ಮಾವಿನಕಾಯಿನ ತುರಿದು ಹಂಗೆ ಹಾಕ್ಕೋಬೋದು. ಇದರಲ್ಲಿ ಬೇಯಿಸೋ ಅವಶ್ಯಕತೆ ಏನಿರಲ್ಲ, ನಿಮಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೋದು. ನಾನು ಬೇಯಿಸಿದ್ದೀನಿ ಅಷ್ಟೇ, 1-2 ನಿಮಿಷ. ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ 1-2 ನಿಮಿಷ ಬೆಂದರೆ ಆಯಿತು. ಮೆಣಸು ಪೌಡ್ರ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ರೈಸನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಫೈನಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇದನ್ನು ಒಂದು 5 ನಿಮಿಷ ಬಿಟ್ಟು ತಿನ್ನಿ, ಹಂಗೆ ತಿನ್ನಕ್ಕೆ ಹೋಗ್ಬೇಡಿ. ಯಾಕಂದರೆ ಮಾವಿನಕಾಯಿ ಸ್ವಲ್ಪ ರೈಸಲ್ಲಿ ಹುಳಿ ಬಿಟ್ಕೊಳ್ಳಿ ಅಂತೇಳ್ಬಿಟ್ಟು ಅದಕ್ಕೆ ಒಂದು 5 ನಿಮಿಷ ಬಿಟ್ಟು ತಿನ್ನಬೇಕು. ಹಾಗೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಹೊಸ ನೋಡ್ತಾ ಇರುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೊಂದು ರೆಸಿಪಿಯಲ್ಲಿ ಭೇಟಿ ಆಗೋಣ.